ಏನು ನೀವು ಮಾಡ್ತಿರೋದೇನು? ನನ್ನ ಮೈ ಮುಟ್ಬೇಡಿ. ನೀನ್ ಮೈ ಮುಟ್ಟಕ್ ನೀವ್ ಯಾರ್ರಿ? ಮಾಡೋದು ಕಚಡ ಕೆಲಸ. ಮಕ್ಕಳಿಗೆ ವೃದ್ಧರಿಗೆ ಕುಡಿಸೋದು ವಿಷ ಹಾಲು, ಜೊತೆಗೆ ನಮ್ಮಲ್ಲಿ ಮೈ ಕೈ ಮಾಡ್ತೀರೇನ್ರಿ? ಮೆಲ್ಟೋಡೆಕ್ಸ್ಟ್ರಿನ್ ಇದೇನಕ್ರಿ? ಇದು ಹಾಕೋದು ಇದೇನಕ್ಕೆ ಹಾಕ್ತೀರಾ ಮೇಡಮ್? ಇಲ್ಲ ಎಲ್ಲ ಟೋಟಲ್ ಆಗಿ ಸೀಸ್ ಮಾಡೋಣ ಅಂದ್ರೆ ಈ ಹಳ್ಳಿಯಲ್ಲಿ ಒಬ್ರು ಇಬ್ರಲ್ಲ, ಪ್ರತಿಯೊಬ್ರು ಮಾಡ್ತಿದ್ದಾರೆ. ಮಕ್ಕಳಿಗೆ ಕಿಡ್ನಿ ಫೇಲ್ಯೂರ್, ಹೃದ್ರೋಗ, ಲಿವರ್ ಫೇಲ್ಯೂರ್ ಬರೋದು ಗ್ಯಾರಂಟಿ. ನೋಡಿ, ಇದು ಹಾಲಲ್ಲ, ವಿಷ. ನಮಸ್ಕಾರಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ಒಂದು ವಿಷಕಾರಿ ಭಯಾನಕವಾಗಿರುವಂತಹ ಮಾಫಿಯಾದ ಬಣ್ಣ ಬಯಲು ಮಾಡ್ತೀನಿ. ಅದು ಅಂತಿಂಥ ಮಾಫಿಯಾ ಅಲ್ಲ ನೋಡಿ, ಇದು ಹಾಲಿನ ವಿಷ ಹಾಲಿನ ಮಾಫಿಯಾ. ನಾವು ನಮ್ಮ ಮಕ್ಕಳಿಗೆ, ವೃದ್ಧರಿಗೆ ಹಾಲು ಕುಡಿಸ್ತೀವಲ್ಲ, ಆದ್ರೆ ಆ ಹಾಲನ್ನ ಯಾವ ರೀತಿ ವಿಷ ಮಾಡ್ತಿದ್ದಾರೆ, ನಮ್ಗೆ ನಿತ್ಯ ಯಾವ ರೀತಿ ಹಣಕ್ಕೋಸ್ಕರ ಇವರು ವಿಷ ತಿನ್ನಿಸ್ತಾರೆ ಅನ್ನೋದ್ರ ಕರಾಳ ಚಿತ್ರಣವನ್ನ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿವರೂರು. ಬನ್ನಿ, ಅವ್ರು ಯಾವ ರೀತಿ ಕಲಬೆರಕೆ ಮಾಡ್ತಾರೆ, ಯಾವ ವಿಷವನ್ನ ಸೇರಿಸ್ತಾರೆ ಅನ್ನೋದನ್ನ ಲೈವ್ ಆಗಿ ತೋರಿಸ್ತೀನಿ. ಎಸ್, ವಿಜಯ್ ಟೈಮ್ಸ್ ಈ ಬಾರಿ ಭರ್ಜರಿ ರೇಡ್ ಮಾಡಿದೆ. ನಮ್ಮ ಜನರಿಗೆ ಕರುಣೆ ಇಲ್ಲದೆ ವಿಷ ಉಣಿಸೋ ದಂಧೆಕೋರರ ಹೆಡೆಮುರಿ ಕಟ್ಟಿದೆ. ಹಾಲಿನ ಹೆಸರಲ್ಲಿ ವಿಷ ಉಣಿಸುತ್ತಿದ್ದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ತಾಯ್ಲೂರು ಬಳಿಯ ಅಬ್ಬೇನಹಳ್ಳಿ ಗ್ರಾಮದ ಖದೀಮರ ಬಣ್ಣ ಬಯಲು ಮಾಡಿತು ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ. ಹೌದು, ಅಬ್ಬೇನಹಳ್ಳಿಯ ಹಾಲಿನ ಏಜೆಂಟರು ಕಳೆದ ಹಲವು ವರ್ಷಗಳಿಂದ ಕಲಬೆರಕೆ ಹಾಲು ತಯಾರು ಮಾಡ್ತಿದ್ದಾರೆ ಅನ್ನೋ ಪಕ್ಕಾ ಮಾಹಿತಿ ನಮಗೆ ಸಿಕ್ತು. ಇಲ್ಲಿರುವ ಎಲ್ಲ ಬ್ರಾಂಡೆಡ್ ಹಾಲಿನ ಏಜೆಂಟ್ಗಳು ಕೆಮಿಕಲ್ ಹಾಲು ತಯಾರಿಸುತ್ತಿದ್ದಾರೆ ಅನ್ನೋ ನಿಖರ ಮಾಹಿತಿ ನಮ್ಮ ಪ್ರೀ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಯಿತು. ಈ ನಿಖರ ಮಾಹಿತಿಯ ಬೆನ್ನು ಹತ್ತಿದ ನಾವು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ತಾಯ್ಲೂರಿನ ಅಬ್ಬೇನಹಳ್ಳಿಗೆ ತೆರಳಿದೆವು. ಅಬ್ಬೇನಹಳ್ಳಿಯ ಅಂಬರೀಶ್ ಹಾಗೂ ಧರ್ಮೇಂದ್ರ ಬಾಬು ವಿಷ ಹಾಲು ದಂಧೆಯನ್ನ ಕಳೆದ ಹಲವು ವರ್ಷಗಳಿಂದ ನಡೆಸುತ್ತಿದ್ದಾರೆ. ಇವರಿಗೆ ಸರಿಯಾಗಿಯೇ ಪಾಠ ಕಲಿಸಬೇಕು ಅಂತ ನಿರ್ಧರಿಸಿದ ಕವರ್ ಸ್ಟೋರಿ ತಂಡ ನೇರವಾಗಿ ಅಂಬರೀಶ್ನ ಮನೆ ಮೇಲೆ ದಾಳಿ ಮಾಡಿತು. ಮತ್ತೆ ನೀವು ಇದ್ ಮಾಡ್ಕೋಬೇಕು, ಇನ್ಕ್ವೈರಿ ಮಾಡಬೇಕು. ನೀವು ಸ್ನೇಹಿತರು ಮನೆಯಲ್ಲಿ ಬಂದ್ಬಿಟ್ರೆ ಹೆಂಗ್ ಸರ್ ಆತರ ಎಲ್ಲ? ಇದೇನು? ವಾಟ್ ಇಸ್ ದಿಸ್? ಮ್ಯಾಮ್ ಅದೇನು ಇದಿಲ್ಲ. ಇದೇನು ಹೇಳಿ ಏನಿದು? ಇಲ್ಲಿದೆಯಲ್ಲ, ಏನ್ ಹೇಳಿ? ಅಲ್ಲ ರೀ, ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದೀರಿ ಇದು ಮಾಡಿದ್ರೆ? ನೋಡಿ, ಇಷ್ಟೊಂದು ಪ್ರಮಾಣದಲ್ಲಿ ಯಾರು ಅಧಿಕಾರ ಕೊಟ್ಟಿದ್ರಿ? ಏನ್ ಪ್ಲೀಸ್? ಇದೇನು? ಇದು ಯಾವ ಮಿಲ್ಕ್ ಪೌಡ್ರಿ? ಆ ಮಿಲ್ಕ್ ಪೌಡ್ರಿಗೂ ಈ ಮಿಲ್ಕ್ ಪೌಡ್ರಿಗೂ ವ್ಯತ್ಯಾಸ ಇಲ್ವೇನ್ರಿ? ಏನ್ ಮಾತಾಡ್ತಿದ್ರಿ ನೀವು? ಏನ್ ತೊಂದ್ರೆ ಇಲ್ಲ ರೀ, ನೀವು ಫ್ರೆಶ್ ಇದನ್ನ ಮಾಡ್ಬೇಕು. ಮೊಬೈಲ್ ಇಟ್ಕೊಳ್ಳಿ ಸರ್. ಒಂದ್ ನಿಮಿಷ ಇರಿ ಸರ್. ಇಲ್ಲ ನಾನು ಕಾಲ್ ಮಾಡ್ತಾ ಇಲ್ಲ. ಒಂದ್ ನಿಮಿಷ. ಏನು ಬೇಡ, ಎಲ್ಲಿ ಹೋಗ್ಬೇಡ. ನಾನು ಎಲ್ಲೂ ಹೋಗಲ್ಲ. ಬೇಡ, ಇಲ್ಲಿ ಇದು ಏನ್ರಿ ಇದು? ಅಲ್ಲ ರೀ, ನೀವ್ ಏನ್ ಮನುಷ್ಯರೇನ್ರಿ? ಅಲ್ಲ, ಈಗ ಫ್ರೆಶ್ ಹಾಲನ್ನ ನೋಡಿ ಇಲ್ಲಿ ಇದು ನೋಡಿ. ಇದೇನು ಇದು? ಯಾವ ಮಿಲ್ಕ್ ಪೌಡ್ರಿ? ಆ ಮಿಲ್ಕ್ ಪೌಡ್ರಿಗೂ ಈ ಮಿಲ್ಕ್ ಪೌಡ್ರಿಗೂ ವ್ಯತ್ಯಾಸ ಇಲ್ವೇನ್ರಿ? ಏನ್ ಮಾತಾಡ್ತಿದ್ರಿ ನೀವು? ಇದು ಏನ್ ಪೌಡ್ರು ಸರ್? ಯಾವ ಮಿಲ್ಕ್ ಪೌಡ್ರು ಇದು? ಯಾವ ಮಿಲ್ಕ್ ಪೌಡ್ರು? ಮಿಲ್ಕ್ ಪೌಡರ್ ಅಂತಾರೆ ಅದು. ಇದು ಏನ್ರಿ? ಏನ್ ಮಾಡ್ತಿದ್ದೀರಾ ನೀವು? ಯಾವ ಮಿಲ್ಕ್ ಪೌಡ್ರ್ ಇದು? ಶುಗರ್ ಅನ್ನೇನ್ರಿ? ಮನೆಯೊಳಗೆ ಸಿಕ್ತು ರಾಶಿ ಕೆಮಿಕಲ್. ಅಲ್ಲ ರೀ, ಇಷ್ಟೊಂದು ಪ್ರಮಾಣದಲ್ಲಿ ನೀವು ಇಟ್ಕೊಂಡು ಇದನ್ನ ಈ ರೀತಿ ಜನರಿಗೆ ಮೋಸ ಮಾಡ್ತಿದ್ದೀರಲ್ರಲ್ಲ. ಇದು ನೋಡಿಲಿ, ಮೆಲ್ಟಾಕ್ಸ್ಟ್ರಿನ್ ನೋಡಿಲಿ, ಮೆಲ್ಟಾಕ್ಸಿನ್ ಅಂತ. ಸರಿ, ಇದು ಸೀಟ್ ಮಾಡ್ಕೊಳ್ಳಿ ಸರ್. ಮೆಲ್ಟೋಡೆಕ್ಸ್ಟ್ರಿನ್ ಇದೇನಕ್ರಿ? ಇದು ಹಾಕೋದು ಇದೇನಕ್ಕೆ ಹಾಕ್ತೀರಾ ಮೇಡಮ್? ಇಲ್ಲ ಏನಕ್ಕೆ? ಇದು ಏನಕ್ಕೆ ಮೇಡಮ್? ಇದು ಚೇಂಜ್ ಇದೆ, ಅದು ಬೇರೆ. ಎಲ್ಲ ಬೇರೆ ಬೇರೆ ಇದೆ. ಇದು ಏನಕ್ಕೆ ನೋಡಿ,
ಏನಕ್ಕೆ ಇದು ಏನಕ್ಕೆ ಅಲ್ಲ ಏನಾಗುತ್ತೆ ಹೇಳಿ ನೀವು, ಇದ್ರಿಂದ ಏನಾಗುತ್ತೆ? ಅಲ್ಲ ಇದೇನ್ ಪೌಡ್ರ್ ಹೇಳ್ರಿ ನಮ್ಗೆ. ಒರಿಜಿನಲ್ ಹಾಲಿಗೆ ವಿಷ ಹಾಲು ಮಿಕ್ಸ್. ಹಾಲಿನ ಪೌಡರ್ ಇವ್ರಿಗೆ ಹೆಂಗೆ ಹಾಲಿನ ಹೆಸರಲ್ಲಿ ಜನರನ್ನ ವಿಷ ಕುಡಿಸ್ತಾರೆ ಅಂತಂದ್ರೆ ನೋಡಿ, ಹಾಲಿನ ಪೌಡರ್ ಇದು ಹಾಲಿನ ಪೌಡ್ರು ಕೂಡ ನೋಡಿ, ಇದು ಹಾಲಿನ ಪೌಡ್ರು. ಅದಕ್ಕೆ ಈ ಪೌಡರ್ ಅನ್ನ ಮಿಕ್ಸ್ ಮಾಡಿಕೊಂಡು ಹಾಲು ಉತ್ಪಾದನೆ ಮಾಡಿ ಜನರಿಗೆ ವಿಷ ಕುಡಿಸ್ತಿದ್ದಾರೆ ನೋಡಿ ಇಲ್ಲಿ. ಅಲ್ಲ ರೀ, ಜನರಿಗೆ ಹಾಲು ಕುಡಿಸೋದು ವಿಷ ಕುಡಿಸೋದು ಸ್ಪ್ರೇ ಡ್ರೈಡ್ ಸರ್. ಇದು ಏನ್ ಸರ್? ಇದು ಏನ್ ಪೌಡ್ರ್ ಸರ್? ಇದು ಏನ್ ಪೌಡ್ರ್ ಸರ್? ಇದು ಏನ್ ಪೌಡ್ರ್ ಅಂತ ಹೇಳಿ ಇದು ಏನಾಗುತ್ತೆ? ಮತ್ತೆ ಯಾರು ಹೇಳ್ಕೊಟ್ರು ಇದು ನಿಮ್ಗೆ? ಇದನ್ನ ಯಾರು ಹೇಳ್ಕೊಟ್ರು ಮಾಡಕ್ಕೆ? ಅಲ್ಲ ಸರ್ ಹೇಳಿ ಸರ್, ನೀವು ಹೇಳಿ. ಈಗ ಹೇಳಿಲ್ಲ ಅಂದ್ರೆ ನಾನು ಇದನ್ನ ಹಂಗೆ ಟಿವಿಗೆ ಹಾಕ್ತೀನಿ. ಹೇಳಿ ಏನು ಹೇಳಿ. ಇದು ಏನ್ ಪೌಡ್ರ್ ಗೊತ್ತಿಲ್ಲ ಮೇಡಮ್, ನಾನು ಯಾರು ಹೇಳ್ಕೊಟ್ರು ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಹೆಂಗಾಗ್ತೀರಿ? ಯಾರು ಹಾಕೊಟ್ರು ಇದನ್ನ? ಹೇಳ್ಕೊಟ್ರು ಯಾರು ಹೇಳಿ? ಮತ್ತೆ ಯಾಕೆ ಮಾಡ್ತಿದ್ದೀರಾ ನೀವು? ಇಷ್ಟೊಂದು ಅಲ್ಲ, ನೀವು ಮಾಡಲ್ಲ, ಇಷ್ಟೊಂದು ಪ್ರಮಾಣದಲ್ಲಿ ನೀವು ಇದನ್ನ ಇಟ್ಕೊಂಡಿದ್ದೀರಾ ನೋಡಿ. ಇಷ್ಟು ಪ್ರಮಾಣದಲ್ಲಿ ಇವರು ಬ್ಯಾಗ್ ಗಳನ್ನ ಇಟ್ಕೊಂಡು ಅಲ್ಲಿ ಅಷ್ಟು ಕ್ಯಾನ್ ಹಾಲನ್ನ ರೆಡಿ ಮಾಡಿ ಹಳ್ಳಿಯವರಿಂದ ಹಾಲನ್ನ ಉತ್ಪಾದಿಸಿ ಈ ರೀತಿ ವಿಷ ಕುಡಿಸ್ತಾ ಇದ್ದಾರೆ ನಿತ್ಯ. ಇದು 1-2 ವರ್ಷದಿಂದೆಲ್ಲ ಕಂಪ್ಲೇಂಟ್ ಬಂದಿದೆ. ಇವತ್ತು ನಾವು ರೈಡ್ ಮಾಡಿದ್ವಿ, ಆವಾಗ ಗೊತ್ತಾಗಿದೆ ಇದು ಈ ರೀತಿಯ ಒಂದು ದಂಧೆ ಅಂತ. ಎಷ್ಟು ವರ್ಷದಿಂದ ವಿಷ ಕುಡಿಸ್ತಿದ್ದೀರಿ ನೀವು? ಏನಿಲ್ಲ ಈ ನಡುವೆಯಿಂದಲೇ ಇದು ಮಾಡ್ತಿರೋದ? ಈ ನಡುವೆಯಿಂದಲೇ ಈ ರೀತಿ ಮಾಡ್ತಿರೋದು? ಇದು ದಂಧೆ. ನೀವು ಹಳೇ ಗಿರಾಕಿ ಆಗಿರೋದ್ರಿಂದ ಇದನ್ನ ಇಷ್ಟು ಧೈರ್ಯವಾಗಿ ಮಾಡ್ತಾ ಇದ್ದೀರಾ. ನೀವೇನ್ ಯಾವ ದೊಡ್ಡಲಾಗಿ ಮಾಡ್ತಿದ್ದೀರಾ? ಮತ್ತೆ ಯಾವ್ದಾಗಿ ಮಾಡ್ತಿದ್ದೀರಾ? ದೊಡ್ಡಲಾಗಿ ತಾನೇ ನೀವು ಮಾಡ್ತಿರೋದು. ದೊಡ್ಡ ಕಂಪನಿಗೆ ತಾನೇ ಮಾಡ್ತಿರೋದು ನೀವು ಇಷ್ಟೊಂದು. ಈ ವಿಷ ಹಾಲು ಕುಡಿದ್ರೆ ಗೋವಿಂದ ಗೋವಿಂದ. ಇದು ಮಾಡುವಂತದ್ದಲ್ಲ, ಇವತ್ತು ನಿನ್ನೆಯ ಪ್ರಶ್ನೆ ಅಲ್ಲ ಸರ್. ನಮ್ಗೆ ಏನ್ ಮಾತಾಡ್ಬೇಡಿ, ಹತ್ರ ಬರ್ಬೇಡಿ, ದೂರ ನಿಂತು ಮಾತಾಡಿ. ಇಲ್ಲ, ಇದು ಈ ರೀತಿ ಆಗೋದಿಲ್ಲ ಖಂಡಿತವಾಗ್ಲೂ. ಇದು ಈ ಪ್ರಮಾಣದಲ್ಲಿ ನೀವು ವಿಷ ತುಂಬಿಸ್ಕೊಂಡು ಜನರಿಗೆ ವಿಷ ಕುಡಿಸ್ತೀರ. ಮಕ್ಕಳು ಕುಡಿತಾರೆ, ಸಣ್ಣ ವೃದ್ಧರು ಕುಡಿತಾರೆ, ಆರೋಗ್ಯ ಇಲ್ಲದವ್ರು ಕುಡಿತಾರೆ. ನಾನು ಕೇಳ್ತಿರೋದು ನೀವು ಕೂಡ ಈ ವಿಷವನ್ನ ಕುಡಿಸ್ತೀರದಮ್ಮ. ಅಮ್ಮ ನೀವೊಬ್ರು ತಾಯಿಯಾಗಿ ಇಂಥ ಹಾಲನ್ನ ಮಕ್ಕಳಿಗೆ ಕುಡಿಸೋದು ಸರಿಯಮ್ಮ? ನಾನು ಕೇಳೋದು ಅದನ್ನೇ. ಏನ್ ಕಾಮೋ ರೋಗಿಗಳಿಗೆ ಎಲ್ಲರಿಗೆ ತುಂಬ ಕುಡಿಸೋ ನೋಡಿ. ಇದು ಹಿಂಗ ಆಗ್ತಿದೆ ನೋಡಿ. ನಿತ್ಯ ಕ್ಯಾನ್ ಗಟ್ಟಲೆ ಹಾಲು ಉತ್ಪಾದಿಸ್ತಾರೆ ನೋಡಿ. ಈ ಹಾಲನ್ನ ತಯಾರು ಮಾಡಿಕೊಂಡು ಇಂಥ ಹಾಲನ್ನ ತಯಾರು ಮಾಡಿಟ್ಟಿದ್ದಾರೆ. ಇಲ್ಲಿ ಹಾಲನ್ನ ತಯಾರು ಮಾಡಿ ಜನರಿಗೆ ವಿಷ ಉಣಿಸ್ತಿದ್ದಾರೆ. ತುಂಬಿಸಿಟ್ಟು ಜನ ನಿಯತ್ತಾಗಿ ಕೊಡುವಂತ ಈ ಹಾಲಿಗೆ ಮಿಕ್ಸ್ ಮಾಡಿ ಇವರು ಮಾರಾಟ ಮಾಡ್ತಾರೆ. ಇದು ಇವತ್ತು ನಿನ್ನೆಯ ದಂಧೆ ಅಲ್ಲ, ಕಂಟಿನ್ಯೂಸ್ ಆಗಿ ಈ ದಂಧೆನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ರೋಗಿಗಳಿಗೆ ಮಕ್ಕಳು ಕುಡಿಯುವಂತ ಹಾಲು ಇವರು ದೊಡ್ಡ ಇದಕ್ಕೆ ಕೊಡ್ತಾರಂತೆ, ಇದನ್ನ ಹಾಕ್ತಾರಂತೆ. ಆದ್ರೆ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವೇನ್ರಿ? ಈ ರೀತಿ ಕೆಮಿಕಲ್ ಹಾಕೊಂಡಿರುವಂತಹ ಹಾಲು ನಿತ್ಯ ಕುಡಿದ್ರೆ ಏನಾಗ್ಬೇಕು ಪರಿಸ್ಥಿತಿ? ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.